ಇನ್ನು ಪ್ರಕರಣದ 11ನೇ ಆರೋಪಿ ನಾಗರಾಜ್ ತನ್ನ ಚಪ್ಪಲಿಯಿಂದ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದ. 12ನೇ ಆರೋಪಿ ಲಕ್ಷ್ಮಣ್ ಗಾಯಗೊಂಡಿದ್ದಂತಹ ಜಾಗಕ್ಕೆ ಮುಷ್ಟಿ ಮಾಡಿ ಹಲ್ಲೆ ಮಾಡಿದ್ದ. ಆಗ ಪವಿತ್ರ ಗೌಡಾಳನ್ನ ಮನೆಗೆ ಕಳುಹಿಸೋಕೆ ನಟ ದರ್ಶನ್ ಹೇಳಿದ್ರಂತೆ. ವಿನಯ್ಗೆ ಹೇಳಿ ಪುನೀತ್ ಮೂಲಕ ಪವಿತ್ರನ ಮನೆಗೆ ಕಳುಹಿಸುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ರು. ಪುನೀತ್ ಹಾಗೆ ವಿನಯ್ ಕಾರ್ನಲ್ಲಿ ಪವಿತ್ರಾಳನ್ನ ಕಳುಹಿಸಲಾಗಿತ್ತು. ಮನೆಗೆ ಹೋದ ಪವಿತ್ರ ಅನಂತರ ತನ್ನ ಪ್ರಾಣ ಸ್ನೇಹಿತೆ ಸಮತಾಗೆ ಕರೆ ಮಾಡಿ ಎಲ್ಲ ವಿಚಾರವನ್ನ ಹೇಳಿದ್ಲು. ಕಿಡ್ನಾಪ್, ಹಲ್ಲೆ ಹಾಗೆ ಫೋಟೋ ಸಮೇತ ಎಲ್ಲ ವಿಚಾರವನ್ನ ಪವಿತ್ರ ಸಮತಾ ಬಳಿ ಶೇರ್ ಮಾಡಿದ್ಲು. ಸದ್ಯ ಪ್ರಕರಣದಲ್ಲಿ ಸಮತಾಳನ್ನ ಸಾಕ್ಷಿ ಮಾಡಿದ್ದಾರೆ ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಐ ವಿಟ್ನೆಸ್ಗಳು, ಒಟ್ಟಾರೆಯಾಗಿ 27 ಜನರಿಂದ 164 ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆವತ್ತು ಪಟ್ಟಣಗೆರೆಯ ಶೆಡ್ನಲ್ಲಿ ಪವಿತ್ರ ಗೌಡ ಕೊಲೆ ಮಾಡಿ ಬಿಸಾಕಿ ಅಂತ ಹೇಳೆಲ್ಲ ರೇಗಾಡಿದ ಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ನಂತರದಲ್ಲಿ ಪವಿತ್ರಾಳನ್ನ ಮನೆಗೆ ಕಳುಹಿಸುವಂತೆ ದರ್ಶನ್ ವಿನಯ್ಗೆ ಹೇಳ್ತಾರಂತೆ. ಆ ವಿನಯ್ ಪುನೀತಿಗೆ ಹೇಳಿ ಪವಿತ್ರಾಳನ್ನ ಮನೆ ಕಳಿಸುವಂತಹ ಕೆಲಸ ಮಾಡಿದ್ದ. ಹಾಗೆ ಹೋದಂತಹ ಪವಿತ್ರ ತನ್ನ ಗೆಳತಿ ಸಮತಾಗೆ ಕಾಲ್ ಅನ್ನ ಮಾಡಿದ್ಲು. ಆ ಸಮತಾಗೆ ಕರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ವಿಚಾರವನ್ನ, ಏನೇನಾಯ್ತು, ಫೋಟೋ ತೆಗೆದಿದ್ದು, ಹೊಡೆದಿದ್ದು, ಹಲ್ಲೆ ಮಾಡಿದ್ದು ಎಲ್ಲ ವಿಚಾರವನ್ನ ತನ್ನ ಪ್ರಾಣ ಸ್ನೇಹಿತೆ ಸಮತಾ ಜೊತೆ ಪವಿತ್ರ ಗೌಡ ಶೇರ್ ಮಾಡಿದ್ಲು ಅನ್ನೋದ್ರ ಬಗ್ಗೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ತನಿಖಾಧಿಕಾರಿಗಳು ತನಿಖೆ ಮಾಡಿ ಉಲ್ಲೇಖ ಮಾಡಿರುವಂತಹ ವಿಚಾರ ಇದು. ಈಕೆಯೇ ನೋಡಿ ಸಮತಾ, ಪವಿತ್ರ ಗೌಡಾಳ ಪ್ರಾಣ ಸ್ನೇಹಿತೆ. ಪವಿತ್ರ ಗೌಡ ಜೈಲಿಗೆ ಹೋದಂತಹ ನಂತರದಲ್ಲೂ ಆಗಾಗ್ಗೆ ಬಂದು ಆಕೆಯನ್ನ ಭೇಟಿಯಾದ ಆಕೆ. ಈ ಪ್ರಕರಣದಲ್ಲಿ ಸಮತಾಳನ್ನ ಕೂಡ ಸಾಕ್ಷಿ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆಕೆಯೂ ಕೂಡ ವಿಟ್ನೆಸ್. ಆಕೆಯಿಂದ ಕೂಡ 164 ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.